ಇದೊಂದು ಕಾಲ್ಪನಿಕ ಕಥೆ, ಕೇವಲ ಮನೋರಂಜನಾ ಉದ್ದೇಶದಿಂದ. ನೀವು ವಯಸ್ಕರಾಗಿದ್ದರೆ ಮಾತ್ರ ಈ ಕಥೆಯನ್ನು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಕಥಾ ಭಾಗ ಮುಂದುವರಿದ ಭಾಗ ಇದು. ತಂಗಿ: ಅಣ್ಣ ನೋಡೋ, ಈ ಜಿಪ್ ಯಾಕೋ ಇಷ್ಟು ಸ್ಟಕ್ ಆಗಿಬಿಟ್ಟಿದೆ, ನಂಗೆ ತೆಗ್ಯೋಕ್ಕೆ ಆಗ್ತಿಲ್ಲಣ್ಣ. ನಾನು ಬಾ ಇಲ್ಲಿ ನೋಡ್ತೀನಿ ಅಂತ ಅವಳನ್ನು ಕೂರಿಸ್ಕೊಂಡು, ನಂದು ಆಗಲೇ ಸ್ಟ್ರಾಂಗ್ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗತ್ತೆ, ಹೊರಗಡೆಯಿಂದ ಏನೂ ಕಾಣಲ್ಲ. ಯಾಕಂದರೆ ನಮ್ಮ ಕಾರ್ ಗ್ಲಾಸ್ ಬಂದು ಬ್ಲ್ಯಾಕ್ ಕಲರ್ ಗ್ಲಾಸ್ ಆಗಿದ್ದರಿಂದ ಹೀಗಾಗಿ ಯಾವುದೇ ಪ್ರಾಬ್ಲಮ್ ಇದ್ದಿಲ್ಲ. ಕೊನೆಗೆ ನಾನು ಮುದ್ದು ತಂಗಿ ಪ್ಯಾಂಟನ್ನು ರಿಪೇರಿ ಮಾಡ್ತಾ ಎಷ್ಟೊತ್ತಾಯಿತು ಅಂತಲೇ ಗೊತ್ತಾಗಿಲ್ಲ. ನಾನು ಲುಂಗಿ ಹಾಕಿದ್ರಿಂದ ಡೈರೆಕ್ಟಾಗಿ ಟಚ್ ಆಗ್ತಾಯಿತ್ತು. ಪಾಪ ಆ ಹುಡುಗಿಗೆ ಅದ್ರ ಬಗ್ಗೆ ಯಾವುದೇ ಪರಿಜ್ಞಾನ ಇಲ್ಲ. ಕಾರಣ ನನಗೆ ತುಂಬ ಸಹಾಯ ಆಗಿದ್ದದೆ. ತಂಗಿ: ಅಣ್ಣ ನೀನು ಯಾಕೆ ಈ ಥರ ಇದೆಯಾ? ನಾನು ವಿದ್ಯಾಪುಟ ತುಂಬ ಶಕ್ಕೆ ಅಲ್ವಾ, ಸೊ ಅದಕ್ಕೆ ಪುನಃ ಪ್ಯಾಂಟ್ ಜಿಪ್ ರೆಡಿ ಮಾಡ್ತಾಯಿದ್ದೆ. ಶಾಪಿಂಗ್ ಮಾಡಿ ಕೊನೆಗೆ 8 ಗಂಟೆಗೆ ಮನೆಗೆ ಬಂದ್ವಿ. ಮನೆಗೆ ಬಂದು ಊಟ ಮಾಡಿದ್ರಿಂದ ನೇರ ಇನ್ನೇನು ಕೆಲಸ ಇಲ್ಲ, ಬೆಡ್ರೂಮ್ಗೆ ಹೋಗಿ ಮಲಗಿದ್ವಿ. ಮೊದಲು ವಿದ್ಯಾ ಅಮ್ಮನ ರೂಮಲ್ಲಿ ಆರಾಮಾಗಿ ಮಲಗ್ತಿತ್ತು. ಒಬ್ಬಳೇ ಆದ ಕಾರಣ ನಂತರ ನನ್ನ ರೂಮಲ್ಲಿ ಮಲಗೋಕ್ಕೆ ಶುರು ಮಾಡಿದ್ಲು. ಯಾಕಂದರೆ ಅವಳಿಗೆ ಸ್ವಲ್ಪ ಭಯ. ತಂಗಿ: ಅಣ್ಣ ಬಾರೋ ಮಲಗೋಣ, ಟೈಮ್ ಆಯಿತು. ನಾನು ನಡಿ ಸರಿ ಅಂತ ನಾನು ಎಲ್ಲ ಡೋರ್ಗಳನ್ನ ಲಾಕ್ ಮಾಡಿ ನನ್ನ ಬೆಡ್ರೂಮ್ಗೆ ಹೋದೆ. ಅವಳು ಟೀ ಶರ್ಟ್ ಹಾಕ್ಕೊಂಡು ಆರಾಮಾಗಿ ಮಗು ಥರ ಕುಳಿತಿದ್ಲು. ಇವತ್ತು ಶಾಪಿಂಗ್ ಮಾಡಿದ ವಸ್ತು ಎಲ್ಲವನ್ನು ಇಟ್ಟು ನೋಡ್ತಾ ಇದ್ಲು. ನಾನು ಡ್ಯಾಶ್ ಮತ್ತು ಇನ್ನೊಂದು ಜೆಲ್ ತೊಗೊಂಡಿದ್ದೆ. ಅದು ಅವಳು ನೋಡ್ತಾ ಇದ್ದಾಳೆ, ಓದೋಕ್ಕೆ ಶುರು ಮಾಡ್ತಿದ್ಲು. ನಾನು ಹೋಗಿ ಪಟಕ್ಕಂತ ಕಸ್ಕೊಂಡೆ. ಅವಳು ಸುಮ್ಮನೆ ಆಗ್ತಾನ ಅಂತಂದಿದ್ದ ಡ್ರೆಸ್ಸನ್ನು ನೋಡ್ತಾ ಕೂತ್ಕೊಂಡು ಅವಳು ಅಷ್ಟು ಮುಗ್ದೆ ಮತ್ತೆ ಪ್ರಶ್ನೆ ಮಾಡದೇ ಇರೋಷ್ಟು. ಅದೆಲ್ಲ ಆದಮೇಲೆ ಅವಳಿಗೆ ನಿದ್ದೆ ಬರುವಂತಾಗಿ ನಿದ್ದೆ ಮಾಡ್ತಿದ್ದಾಳೆ. ತಂಗಿ: ನಾನು ಮಲಗ್ತೀನಿ ಅಣ್ಣ, ನಾನು ವಿದ್ಯಾಸಕ್ಕೆ ಜಾಸ್ತಿ ಇದೆ, ಆರಾಮಾಗಿ ಮಲ್ಕೊಳ್ಳಮ್ಮ. ತಂಗಿ: ಹ್ಞೂ ಅಣ್ಣ. ಆಮೇಲೆ ಅವಳು ಯಾವಾಗಲೂ ಕೂಡ ಮಗು ಥರ ಮಲಗೋದು ಅವಳಿಗೆ ಅಭ್ಯಾಸ. ನನ್ನನ್ನೇ ಪಿಲ್ಲೋ ಅಂದ್ಕೊಳ್ತಾಳೆ. ಸ್ವಲ್ಪ ಹೊತ್ತು ನಂತರ ಅವಳು ನಿದ್ರೆಯಲ್ಲಿದ್ಲು. ಹಾಗೆ ಅವಳನ್ನು ಎಚ್ಚರವಾಗದಂತೆ ಮಲಗಿಸಿದ್ವಿ. ಬೆಳಗ್ಗೆ ಹೊತ್ತು ಸಂಡೇ ಇತ್ತು. ವಿದ್ಯಾ ಎದ್ದು ನೋಡಿದಾಗ ಪೂರ್ತಿ ನೋಡಿ ನಾಚುತ್ತಾ ಅಣ್ಣ ಅಣ್ಣ ಅಂತ ಕರೀತಾ ಇದ್ದಾಳೆ. ನಾನು ಎದ್ದೆ. ನಾನು ಸಡನ್ನಾಗಿ ಎದ್ದು ನೋಡ್ತೀನಿ, ಅದೊಂದು ಫುಲ್ ಕನಸಾಗಿತ್ತು. ನನ್ನ ತಂಗಿಯ ಜೊತೆ ನಡೆದಂತಹ ಅಷ್ಟು ವಿಷಯ. ಅವಳು ಆರಾಮವಾಗಿ ಮಗು ಥರ ನನ್ನ ಪಕ್ಕನೇ ಮಲಗಿದ್ಲು. ಚೇ ಎಂಥ ಕನಸಿದು, ಯಾವಾಗ ಈ ಕನಸು ನೆರವೇರುತ್ತೋ, ಸತ್ಯ ಆಗುತ್ತೋ ಅಂತ ಮತ್ತೆ ನಾನು ಮಲಗಿದ್ದೆ. ಬೆಳಗ್ಗೆ ಅವತ್ತು ಸಂಡೇ ನನಗೆ ರಜಾ ಇದ್ದಿದ್ದರಿಂದ ನಾನು ಮನೆಯಲ್ಲೇ ಇದ್ದೆ. 7 ಗಂಟೆ ಆಗಿತ್ತು. ನನ್ನ ತಂಗಿಗೆ ಟೀ ತಂದು ಕೊಟ್ಟೆ. ಅವಳನ್ನು ನೋಡಿದಾಗಲೆಲ್ಲ ನನಗೆ ಆಸೆ ಅನ್ನೋದು ಏರುತ್ತಾ ಹೋಗುತ್ತೆ. ಅವಳನ್ನು ತುಂಬ ಕೇರ್ ಮಾಡಬೇಕು ಅನಿಸುತ್ತೆ, ಲವ್ ಮಾಡಬೇಕು ಅನಿಸುತ್ತೆ. ಅವಳಿಂದ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅವಳು ಎದ್ದು ಟೀ ಕುಡಿದು ಕಪ್ ಅಲ್ಲಿಯೇ ಇಟ್ಟು ಬ್ರಷ್ ಮಾಡೋಕ್ಕೆ ಹೋದ್ಲು. ನಾನು ಟೀ ಕುಡಿದೆ, ಕಪ್ಪನ್ನ ಅಲ್ಲೇ ಇಟ್ಟೆ. ಮತ್ತು ನಾನು ಅದೇ ಕಪ್ಪಲ್ಲಿ ಮತ್ತೆ ಇನ್ನೊಂದು ಕಪ್ ಟೀ ಕುಡಿದೆ. ನಾನು ಟಿಫನ್ ರೆಡಿ ಮಾಡಿ ಬಂದೆ. ಅಷ್ಟೊತ್ತಿಗೆ ಅವಳು ಕೂಡ ಬಟ್ಟೆಯಲ್ಲೆಲ್ಲ ತಗೊಂಡು ನಿಂತಿದ್ಲು. ನಾನು: ಯಾಕಮ್ಮ ಇಲ್ಲಿ ನಿಂತಿದ್ಯಾ? ತಂಗಿ: ಅಣ್ಣ ಇವತ್ತು ಜಳಕ ನೀನೇ ಮಾಡಿಸೋ, ಬೋರಿಂಗ್. ಅಯ್ಯೋ, ಒಂದು ಕ್ಷಣ ಈ ಮಾತಿಗೆ ನನಗೆ ರೋಮಾಂಚನ ಆಗೋಕ್ಕೆ ಶುರುವಾಯಿತು. ಇದಕ್ಕೆ ಮುಂಚೆ ನಾನೇ ಅವಳಿಗೆ ಜಳಕ ಮಾಡಿಸಿದ್ರು ಆವತ್ತಿನ ದಿನ ಅಥವಾ ಅವಾಗೇನು ಈ ಥರ ಭಾವನೆಗಳೇ ಬಂದಿರಲಿಲ್ಲ. ಎಲ್ಲ ಈ ವಿಡಿಯೋದೇ ಕೆಲಸ ಅಂದ್ಕೊಂಡು ಹೋದೆ. ನಾನು ಹೋಗಿ ಡೋರ್ ಲಾಕ್ ಮಾಡಿ ಬಂದೆ. ಅವಳು ಮುಗ್ಧ ಹುಡುಗಿ ಪಾಪ, ಏನು ಅರಿದೆ ಹೇಳಿ, ಹೆಂಗಳೆ ಥರ ಅಂತ ಅಂದ್ಕೊಳ್ಳಿ. ಅವಳು ಇನ್ನೂ ನನ್ನ ವಶ ಆಗಿದ್ದಾಳೆ. ನಂತರ ಬಕೆಟಲ್ಲಿ ನೀರು ತುಂಬಿಸಿದ್ಲು. ಅದಕ್ಕೆ ಅವಳೇನು ಪ್ರತಿಕ್ರಿಯೆನೇ ಮಾಡ್ತಿಲ್ಲ. ನನ್ನ ಕೈ ಕೆಲಸಗಳಿಗೆಲ್ಲವೂ ಶುರುವಾಗ್ಬಿಟ್ಟಿದೆ. ಅವಳನ್ನು ಕೊನೆಗೆ ಸ್ನಾನ ಮುಗಿಸಿ ಕಳಿಸಿದೆ. ನಂತರ ನಾನು ಅವಳನ್ನು ನೆನೆಸ್ಕೊಂಡು ಅದೇ ಟಾಯ್ಲೆಟ್ ಒಳಗೆ ಹ್ಯಾಂಡ್ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ನಂತರ ಇಬ್ಬರು ಟಿಫಿನ್ ತಿಂದ್ವಿ, ಟಿ ವಿ ನೋಡೋಕೆ ಕೂತ್ಕೊಂಡ್ವಿ. ಹಿಂದೆ ಸೋಫಾದಲ್ಲಿ ಕೂತು ವಿಡಿಯೋ ನೋಡ್ತಿದ್ದೀನಿ ನಾನು. ಅದರಲ್ಲಿ ಲಿಟ್ಲ್ ಸಿಸ್ಟರ್ ವಿಎಸ್ ಯಂಗ್ ಬ್ರದರ್ ಅನ್ನೋ ಒಂದು ಕತೆ. ಅದನ್ನು ಗಮನಿಸಿದೆ. ವಿಡಿಯೋದಲ್ಲಿ ತಲೀನವಾಗಿಬಿಟ್ಟಿದ್ದೆ. ತಕ್ಷಣ ಕರೆಂಟ್ ಹೋಗಿದೆ. ಅದನ್ನು ನೋಡಿದೆ. ಅಣ್ಣ ಏನಾಯಿತು ಅಂತ ಕೇಳಿದ್ಲು. ನಾನು ಒಂಥರ ಫೀಲಿಂಗ್ ಆಗ್ತಿದೆ. ನಾನು: ಏನೂ ಇಲ್ಲ ವಿದ್ಯಾ, ನ್ಯೂಸ್ ನೋಡ್ತಿದ್ದೆ. ತಂಗಿ: ಅಣ್ಣ ಫಿಲಿಮ್ ಹಾಕೋ ನೋಡೋಣ, ಟಿ ವಿ ಇಲ್ವಲ್ಲ. ನಾನು ಅದಕ್ಕೆ ಹಾಲಿವುಡ್ ಡಬ್ಬಿಂಗ್ ಕನ್ನಡ ಫಿಲಿಮನ್ನು ಹಾಕ್ತೆ. ಅದರಲ್ಲಿ ಒಬ್ಬ ಹುಡುಗಿ ಒಬ್ಬ ಹುಡುಗನ ಜೊತೆ ಹೆಂಗಿರ್ತಾಳೆ ಅನ್ನೋ ವಿಡಿಯೋ ಬಂತು. ನಾನು ಅದನ್ನು ಸ್ಕಿಪ್ ಮಾಡಿದಾಗ ಅವಳು: ಅಣ್ಣ ವಿದ್ಯಾ, ಹಿಂದೆ ಓಡಿಸು, ಯಾಕೆ ಮುಂದೆ ಹೋಗ್ತಿದ್ಯಾ? ನಾನು ಸರಿ ಅಂತ ಎಲ್ಲಿತ್ತೋ ಅಲ್ಲೇ ತಂದು ನಿಲ್ಲಿಸಿದೆ. ಅವಳು ಅದನ್ನು ಡೀಪಾಗಿ, ಫುಲ್ಲು ಸೀರಿಯಸ್ ಆಗಿ, ತುಂಬ ಅದನ್ನು ಇಂಟ್ರೆಸ್ಟೆಡ್ ಆಗಿ ನೋಡ್ತಾ ಇದ್ದಾಳೆ. ಮುಂದೆ ಅದು ಏನು ಮಾಡ್ತಾ ಇದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಅವಳ ಕಣ್ಣಲ್ಲಿ ಕಾಣ್ತಿದೆ. ಅದು ಫಿಲಿಮ್ ಅಂತ ಗೊತ್ತಾಗುತ್ತೆ. ಮುಂದೆ ವಿಡಿಯೋದಲ್ಲಿ ಹುಡುಗಿ ತನ್ನ ಲವರ್ ಜೊತೆ ಏನೇನೋ ಮಾಡೋಕ್ಕೆ ಶುರು ಮಾಡಿದ್ಲು. ಅದೆಲ್ಲ ಕೂಡ ಇವಳು ನೋಡ್ತಿದ್ರೆ ಈಗೂ ಇದೆಯಾ ಅನ್ನೋ ಥರ ನೋಡೋ ಥರ ಇತ್ತು. ಆ ಟೈಮ್ ಸರಿಯಾಗಿ ಕಾಲ್ ಬಂತು. ಇದೇನಪ್ಪ ಈ ಟೈಮಿಗೆ ಬರಬೇಕಾ ಅಂತ ಫೋನಲ್ಲಿ ಮಾತಾಡ್ತಾ ಹೊರಗಡೆ ಬಂದೆ. ಮಧ್ಯಾಹ್ನ ನಾನು ಬರುವಾಗ ಊಟಿನ ಪಾರ್ಸಲ್ ತೊಗೊಂಡು ಬಂದೆ. ಅಷ್ಟೊತ್ತಿಗೆ ಅವಳು ಬೆಡ್ ಮೇಲೆ ಮಲಗಿದ್ಲು. ಅದನ್ನು ನೋಡಿ ನನ್ನ ಕೈಯಲ್ಲಿ ಇರೋ ಚೀಲ ಕೆಳಗಡೆ ಬಿದ್ದಿತ್ತು ಕೂಡ. ಆ ಶಬ್ದಕ್ಕೆ ಎಚ್ಚರಗೊಂಡ್ಳು.
ನಾನು ನೋಡಿ ಅವಳು ಸರಿ ಮಾಡಿಕೊಳ್ಳದೆ ಕೂತ್ಕೊಂಡ್ಳು. ಈಗ ಅವಳು ಎದ್ದು ಚೀಲವನ್ನು ತೆಗೆದುಕೊಂಡು ಹೋದಳು. ನಾನು ಫ್ರೆಶ್ ಆಗಿ ಇಬ್ಬರು ಊಟವನ್ನು ಕೂಡ ಮಾಡಿದ್ವಿ. ಬಿಸಿ ಬಿಸಿಯಾಗಿತ್ತು. ಹೊರಗಡೆ ಹೋಗಿ ನಂತರ ಅಡುಗೆ ಮಾಡೋಕ್ಕೆ ಆಗ್ತಿಲ್ದಿರೋ ಕಾರಣ ಡಿನ್ನರನ್ನು ಕೂಡ ಮುಗಿಸಿ ರಾತ್ರಿ 10 ಗಂಟೆ ಆಗಿಬಿಟ್ಟಿದೆ. ಮನೆಗೆ ಬಂದು ಕೊನೆಗೆ ಅವಳು ಫುಲ್ ಸುಸ್ತಾಗಿದ್ದರಿಂದ ನಿದ್ರೆ ಮಾಡ್ತಾಯಿದ್ಲು. ನಾನು ಕಾರಲ್ಲಿ ನೋಡ್ತೀನಿ ಎಬ್ಬಿಸೋಕೆ, ಬಟ್ ಅವಳು ಎದ್ದೇಳ್ತಾನೆ ಇಲ್ಲ. ಹಾಗಾಗಿ ನನಗೆ ಏನು ಮಾಡಬೇಕಂತ ಗೊತ್ತಾಗದೆ ಮಗು ಥರ ಕರ್ಕೊಂಡು ಹೋದೆ. ನಾವು ಮನೆಯ ಪಕ್ಕದವರು ಇದನ್ನೆಲ್ಲ ನೋಡಿದ್ದಾರೆ. ಪಕ್ಕದ ಮನೆಯ ಅಂಕಲ್ ಗೌತಮ್, ನಿಜವಾಗ್ಲಪ್ಪ ಅವಳು ನಿನ್ನ ತಂಗಿ ಆಗಿಬಿಟ್ಟೋದಕ್ಕೆ ಪುಣ್ಯ ಮಾಡಿದ್ಲು. ನಿನ್ನಂಥ ಅಣ್ಣ ಇರ್ಬೇಕು ನೋಡು. ನಾನು ಥ್ಯಾಂಕ್ ಯು ಅಂಕಲ್. ನಾನು ಅವಳನ್ನು ನೇರ ಬೆಡ್ ಮೇಲೆ ಮಲಗಿಸ್ದೆ. ಅವಳು ಫುಲ್ ಗಾಢ ನಿದ್ರೆ ಇದ್ದಾಳೆ, ತುಂಬ ಸುಸ್ತಾಗಿದ್ದಾಳೆ. ನಾನು ಡೋರ್ ಲಾಕ್ ಮಾಡಿ ನಾನು ಮಲಗ್ತಾ ಇದ್ದಾಗ ಅವಳು ನೆನಪಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇವತ್ತು ಇವಳನ್ನು ಏನಾದರೂ ಮಾಡಿ ಅನುಭವಿಸ್ಲೇಬೇಕು, ಸ್ಟ್ರೇಟಾಗಿ ಹೇಳಬೇಕು ಅಂದ್ಕೊಂಡೆ. ಆದರೂ ಅವಳು ನಿದ್ರೆ ಮಾಡ್ತಾಯಿದ್ಲು. ಇನ್ನೂ ನನ್ನಿಂದ ತಡೆಯೋಕ್ಕಾಗಲ್ಲ ಅಂತ ನಾನು ತಂದಿದ್ದ ಅದನ್ನು ಬಳಸೋಕೆ ಶುರು ಮಾಡಿದೆ. ಜೆಲ್ಲೆಲ್ಲ ತೊಗೊಬಂದೆ. ಅಮ್ಮ ಅಂತೂ ಅಳುತ್ತಾ ಇದ್ಲು. ಯಾಕೆ ಅಂತ ನೋಡಿದ್ರೆ ಪಾಪ ಅವಳಿಗೆ ಮೊದಲನೇ ಸಲ ಈ ಥರ ಆಗಿರೋದ್ರಿಂದ ಅವಳು ಕನಸು ಅಂದ್ಕೊಂಡಿದ್ದಾಳೆ. ಬಟ್ ಅವಳು ಅಳ್ತಿದ್ದಾಳೆ. ನನ್ನ ಕೆಲಸ ಅಂತೂ ನಾನು ಮುಂದುವರಿಸ್ದೆ. ಅವಳು ಕೂಡ ಮೂರ್ಛೆ ಹೋಗಿ ನಿದ್ರೆಗೆ ಜಾರಿದ್ಲು. ನಾನು ಮಲಗದೆ. ಬಹಳ ದಿನಗಳ ನಂತರ ಬೆಳಗ್ಗೆ ಇಬ್ಬರು ಕೂಡ ಒಮ್ಮೆಲೆ ಎಚ್ಚರ ಆಗಿದ್ದು. ಈಗ ಇನ್ನೊಂದು ಘಟನೆ ನಡೆದಾಗ ನನಗೆ 19 ವರ್ಷ. ಆವಾಗ ನಾನು ಮೈಸೂರಿನ ಪಕ್ಕ ಬ್ರಹ್ಮಣಿಪುರದಲ್ಲಿ ವಾಸ ಮಾಡ್ತಿದ್ದೆ. ಮನೆಯಲ್ಲಿ ಅಪ್ಪ ಅಮ್ಮ, ನನ್ನ ತಮ್ಮ ಹಾಗೂ ನನ್ನ ಮನೆಯ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪನ ಮನೆ ಕೂಡ. ಅವ್ರ ಮನೆಯಲ್ಲಿ ನೋಡಿದರೆ ನನ್ನ ಚಿಕ್ಕಮ್ಮ ಕಲಾ 48 ವಯಸ್ಸು. ಆದರೆ ನನ್ನ ಚಿಕ್ಕಮ್ಮನ ಮೊದಲ ಬಾರಿ ಅವಳಿಗೆ 34 ವರ್ಷ. ಅವರಿಗೆ 9 ವರ್ಷದ ಮಗಳು ಕೂಡ ಇದ್ದಾರೆ. ಅವ್ರದ್ದು ಸುಖವಾದ ಸಂಸಾರ ಅಂತ ಹೇಳ್ಬೋದು. ಅವರದ್ದು ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ನಾನು ಅವಾಗ ಬಹುಶಃ 2nd PUC ಓದಿಸಿ ಹಾಸ್ಟೆಲಿಂದ ರಜಾ ಕಳೆಯಲು ಊರಿಗೆ ಹೋದ 1 ವಾರದಲ್ಲೇ ನಮ್ಮ ಚಿಕ್ಕಪ್ಪ ತೀರಿ ಹೋಗ್ತಾರೆ. ನಮ್ಮ ಕುಟುಂಬಕ್ಕೆ ಅದು ಬಹಳ ನೋವಿಗೀಡು ಮಾಡುತ್ತೆ. ಶವ ಸಂಸ್ಕಾರದ ದಿನ ನನ್ನ ಕಷ್ಟ ಸುಖಕ್ಕೆ ಯಾರು ಇಲ್ವಲ್ಲ ಅಂತ ಅಳ್ತಿದ್ಲು ನನ್ನ ಚಿಕ್ಕಮ್ಮ. ನನ್ನ ಕೈಲಾದಷ್ಟು ಸಮಾಧಾನ ಮಾಡಿದೆ. ಹಾಗೆ ಸುಮಾರು 3 ತಿಂಗಳು ಅವರ ಮನೆಯಲ್ಲೇ ಮಲಗಲು ನನ್ನ ಅಪ್ಪ ಹೇಳ್ತಾರೆ. ನನಗೆ ಕಾಲೇಜು ಶುರುವಾಗುವ ಸಮಯ ಹತ್ತಿರ ಬಂದಾಗ ಘಟನೆ ನಡೆದಾಗ ನನಗೆ ಆವಾಗ ನೋಡಿದರೆ 19 ವರ್ಷ ಅನಿಸುತ್ತೆ. ಊರು ಮೈಸೂರಿನ ಪಕ್ಕ ಬ್ರಹ್ಮಣಿಪುರ ಅಂತ ಹೇಳಿದ್ಮೇಲೆ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅಷ್ಟೇ ಇದ್ದದ್ದು. ನಾನು ಕೊನೆಗೆ ನನ್ನ ಚಿಕ್ಕಮ್ಮನ ಮನೆಯಲ್ಲಿ ಉಳ್ಕೊಳ್ಳೋಕೆ ಶುರು ಮಾಡಿದೆ. ನನ್ನ ಚಿಕ್ಕಮ್ಮನ ಮನೆಯಲ್ಲಿ ನನ್ನ ಬಟ್ಟೆಗಳನ್ನೆಲ್ಲ ಶಿಫ್ಟ್ ಮಾಡಿಕೊಂಡೆ. ಈಗ ಅದು ನನ್ನ ಮನೆಯೇ ಆಗೋಯ್ತು. ಅವರ ಮನೇಲಿ ಊಟ ತಿಂಡಿ ಸ್ನಾನ ಪ್ರತಿಯೊಂದು ಕೂಡ. ಈಗ ಚಿಕ್ಕಮ್ಮನ ವರಸೆ ಬದಲಾಗ್ತಾ ಬರ್ತಿದೆ. ಈಗ ಗಂಡ ಸತ್ತ ಹೆಂಗಸು ಬಿಳಿ ಬಟ್ಟೆ ಉಡಬೇಕು. ಆದರೆ ಈಗ ಈಕೆ ಟ್ರಾನ್ಸ್ಪರೆಂಟ್ ಸೀರೆಗಳನ್ನು ಉಡೋಕೆ ಶುರು ಮಾಡಿದ್ಲು. ಇವಳ ಸ್ಟೈಲ್ಗಳೇ ಬೇರೆ ಆಯಿತು. ಇವಳ ಮಾತಿನ ವರಸೆ ಬೇರೆ ಆಯಿತು. ಮೊದಲು ಮೊಬೈಲ್ ಕೂಡ ಯೂಸ್ ಮಾಡ್ತಿರ್ಲಿಲ್ಲ. ಈಗ ಒಂದು ಸ್ಕ್ರೀನ್ ಟಚ್ ಮೊಬೈಲ್ ಕೂಡ ತಗೊಳ್ಳೋಕೆ ಶುರು ಮಾಡಿದ್ಲು. ಈಗ ಪ್ರತಿದಿನ ಕೇವಲ ರೀಲ್ಸ್ ಮಾಡೋದು, ವಾಟ್ಸಪ್ ಸ್ಟೇಟಸ್ಗಳನ್ನು ಹಾಕೋದು ಇವಳಿಗೆ ಹುಚ್ಚಾಗಿ ಪರಿಣಮಿಸ್ತಿತ್ತು. ಇದನ್ನೆಲ್ಲ ನೋಡಿದ ನಾನು ಇವಳನ್ನು ಏನಾದರೂ ಮಾಡಿ ನನ್ನ ಕೇಟಕ್ಕೆ ಬಿಡಿಸ್ಕೊಳ್ಳೇಬೇಕು ಅಂತ ನಾನು ಯೋಚನೆ ಮಾಡಿದೆ. ಧನ್ಯವಾದ. ಶುಭವಾಗಲಿ. ಕತೆ ಮುಂದುವರಿಯುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.